ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಜೂನ್ 21ರಂದು ರಾಜಧಾನಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಶಕ್ತಿ ಪ್ರದರ್ಶನ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ. ಇದೇ ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅದ್ಧೂರಿ ಕೃತಜ್ಞತಾ ಸಮಾರಂಭ. ಹೌದು, ಕೈ ಕಾರ್ಯಕರ್ತರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಕರೆ ನೀಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಜೂನ್ 21ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ನ ಒಗ್ಗಟ್ಟಿನ ಮಹೋತ್ಸವ ನಡೀತಾ ಇದೆ. ಈ ಬಗ್ಗೆ ಶಿಡ್ಲಘಟ್ಟ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಕಾರ್ಯಕ್ರಮದ ಸಂಪೂರ್ಣ ರೂಪರೇಷೆಯನ್ನು ಹಂಚಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಪರ ಆಡಳಿತ ನೀಡುತ್ತಿದೆ. ಇದರ ಜೊತೆಗೆ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಉದ್ದೇಶದಿಂದ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರನ್ನು ಕೆಪಿಸಿಸಿ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು, ಜೂನ್ 21ರಂದು ಅವರು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಈ ಸಮಾರಂಭ ಕೇವಲ ಪದಗ್ರಹಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರುವಲ್ಲಿ ಅಪ್ರತಿಮ ಕೊಡುಗೆ ನೀಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೇವೆಯನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಐತಿಹಾಸಿಕ ಕಾರ್ಯಕ್ರಮವು ಇಲ್ಲೇ ನಡೆಯಲಿದೆ. ಹೀಗಾಗಿ ಇಡೀ ರಾಜ್ಯದಿಂದ ಲಕ್ಷಾಂತರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬೆಂಗಳೂರಿಗೆ ಹರಿದು ಬರಲಿದ್ದಾರೆ. ಈ ಮಹತ್ವದ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲ್ಲೂಕಿನಿಂದಲೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ತಾಲ್ಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಕಾಂಗ್ರೆಸ್ ಮುಖಂಡರು, ಮಹಿಳಾ ಘಟಕದ ಸದಸ್ಯರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮುಖಂಡ ಪುಟ್ಟು ಆಂಜಿನಪ್ಪ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರ ಹಾಗೂ ಬಿಕೆ ಹರಿಪ್ರಸಾದ್ ಅವರ ಸಂಘಟನಾ ಶಕ್ತಿಯಿಂದ ಪಕ್ಷ ಮತ್ತಷ್ಟು ಮುನ್ನಡೆಯಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜಕುಮಾರ್, ಬಸವರಾಜ್, ಆನೂರು ದೇವರಾಜ್, ಬಳುವನಹಳ್ಳಿ ಮೂರ್ತಿ, ದರ್ಶನ್, ವರದರಾಜ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಜೂನ್ 21ರ ಕಾಂಗ್ರೆಸ್ ಸಮಾವೇಶ ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವರದಿ, ಮಾನಸ್, ಶಿಡ್ಲಘಟ್ಟ. ಇದೇ ಭಾನುವಾರ 21ನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೂತನ ಸಾರಥಿಯಾಗಿ ಆಯ್ಕೆಯಾಗಿರುವಂತಹ ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ ಒಂದು ರೀತಿ ಅಧಿಕಾರ ಹಸ್ತಾಂತರ ಮಾಡುವಂಥದ್ದು. ಏನು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ನಂತರ ತಮ್ಮ ಅಧ್ಯಕ್ಷರ ಹುದ್ದೆಗೆ ರಾಜೀನಾಮೆ ಕೊಟ್ಟಂಥದ್ದಾಗಿದೆ. ಜೊತೆಗೆ ಈಗ ಬಿಕೆ ಹರಿಪ್ರಸಾದ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದ್ರಿಂದ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಅವರಿಗೆ ಮುಂದಿನ ಕಾರ್ಯ ಸುಗಮವಾಗಲಿ ಅಂತೇಳಿ ಎಲ್ಲರೂ ಸಹ ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ. ಜೊತೆಗೆ ಈ ರಾಜ್ಯದ ಒಂದು ದೀನದಲಿತರ ಬಂದು ಎಲ್ಲರಿಗೂ ಸಹ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಸಿದ್ದರಾಮಯ್ಯ ಸಾಹೇಬರು ಸಹ ಒಂದು ಸುಲಲಿತವಾಗಿ ಎಲ್ಲೂ ಸಹ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿರೋಂಥದ್ದು. ಅದು ಅವ್ರಿಗೂ ಸಹ ಒಂದು ಧನ್ಯವಾದನ, ಕೃತಜ್ಞತೆ ಸಲ್ಲಿಸಂತ ಒಂದು ಸಮಾರಂಭ. ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಬಹುದಿನಗಳ ಕನಸು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 40 ವರ್ಷಗಳ ರಾಜಕೀಯದ ಪ್ರಯಾಣದಲ್ಲಿ ಅವರು ಸಾಕಷ್ಟು ಕಾಂಗ್ರೆಸ್ ಪಕ್ಷನ ಕಟ್ಟಿ ಸದೃಢರನ್ನಾಗಿ ಮಾಡಿರೋಂಥದ್ದು ನಾವು ನೋಡಿರೋಂಥದ್ದಾಗಿದೆ. ಜೊತೆಗೆ ಈಗ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಒಲ್ದು ಬಂದಿರೋಂಥದ್ದು. ಅವರ ಹಾದಿಯೂ ಸಹ ಮುಂದಿನ ದಿನಗಳಲ್ಲಿ ಚೆನ್ನಾಗಾಗಲಿ, ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಇನ್ನೂ ಹೆಚ್ಚಾಗಿ ಅಧಿಕಾರಕ್ಕೆ ತರಂಥ ಶಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಸಹ ಲಭಿಸ್ಲಿ ಅಂತೇಳಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಸೇರೋಂಥದ್ದು ಆಗ್ತಾ ಇದೆ. ಅವ್ರಿಗೂ ಸಹ ಶುಭ ಕೋರಂತ ಒಂದು ಶುಭ ಗಳಿಗೆ ಇದೇ 21/6/2026 ಭಾನುವಾರ ಒಂದು ಹಬ್ಬದ ವಾತಾವರಣ ಕಾಂಗ್ರೆಸ್ ಪಕ್ಷದಿಂದ ಸೃಷ್ಟಿ ಆಗ್ತಾ ಇರೋದು. ಎಲ್ಲ ನಾನು ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಸಹ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಬರಂತದ್ದಾಗಬೇಕು. ನಮ್ಮ ಮುಖಂಡರಿಗೆ ಶಿಡ್ಲಘಟ್ಟದಿಂದ ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ ಒಂದು ಧೈರ್ಯನ ತುಂಬುವಂಥದ್ದು. ಜೊತೆಗೆ ನಮ್ಮ ಕಾರ್ಯಕರ್ತರನ್ನ, ಸ್ನೇಹಿತರನ್ನ ಎಲ್ಲರೂ ಸಹ ಈ ಕಾರ್ಯಕ್ರಮ ಕರ್ಕೊಂಬರೋಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ವಿಶೇಷವಾಗಿ ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಬಂಧುಗಳು ಹೆಚ್ಚು ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡೋಂಥ ಕೆಲಸ ಮಾಡಲಿ ಅಂತೇಳಿ ನಾನು ಶುಭ ಕೋರಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಒಂದು ಶುಭ ಗಳಿಗೆಗೆ, ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಂತೇಳಿ
ನಾನು ತಮ್ಮ ಮುಖೇನ ತಮ್ಮೆಲ್ಲರಿಗೂ ಸಹ ಆತ್ಮೀಯ ಆಮಂತ್ರಣ ಮಾಡ್ತಾ ಇದ್ದೀವಿ. ಸರ್, ಎಷ್ಟು ವೆಹಿಕಲ್ಸ್ ಇಲ್ಲಿಂದ ಹೊರಡೋದಕ್ಕೆ ಪ್ಲಾನ್ ಮಾಡ್ಕೊಂಡು? ಒಂದೊಂದು ತಾಲೂಕಿಂದ 1,000ಕ್ಕೂ ಹೆಚ್ಚು, 2,000ಕ್ಕೂ ಹೆಚ್ಚು ಜನ ಬರಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಾವು 40ಕ್ಕೂ ಹೆಚ್ಚು ಬಸ್ಗಳನ್ನ ವ್ಯವಸ್ಥೆ ಮಾಡುವಂಥದ್ದಾಗಿದೆ. ಮತ್ತೆ ವಾಲಂಟಿಯರ್ ಆಗಿ ಸಹ ನಮ್ಮ ಲೀಡರ್ಸ್ ಕಾರುಗಳಲ್ಲಿ ಬರುವಂಥದ್ದು ಆಗ್ತಾ ಇದೆ. ಈ ರೀತಿ ಇದನ್ನ ಮಾಡ್ಕೊಂಡಿದ್ದೀವಿ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸುಮಾರು 2,000ಕ್ಕೂ ಹೆಚ್ಚು ಜನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಕೆಪಿಸಿಸಿ ಏನು ಪದಗ್ರಹಣಕ್ಕೆ ಸೆಂಟ್ರಲ್ ಇಂದ ಅಂದ್ರೆ ನ್ಯಾಷನಲ್ ಇಂದ ಯಾರಾದ್ರೂ, ಕೇಂದ್ರದಿಂದ ಯಾರಾದ್ರೂ ಬರ್ತಾರ ಸರ್? ಅಲ್ಲಿಂದ ಇನ್ನ ವರಿಷ್ಠರನ್ನ ಚರ್ಚೆ ಮಾಡೋದು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಸಾಹೇಬ್ರು ಇರ್ತಾರೆ, ಅದ್ರ ಜೊತೆಗೆ ಅವರು AICC ಸೆಕ್ರೆಟರಿಗಳು, ರಾಜ್ಯದ ಉಸ್ತುವಾರಿಗಳು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಇನ್ಯಾರು ಇರ್ತಾರೆ ನನಗೂ ಸಹ ಮಾಹಿತಿ ಇಲ್ಲ. ಹಾಗಾಗಿ ಇನ್ನ 21 ಸಮಯ ಇರೋದ್ರಿಂದ ಮೋಸ್ಟ್ಲಿ ಇನ್ನು ಹೆಚ್ಚಿನ ನಾಯಕರು ಬರೋಂಥದ್ದು ಕಾಣ್ತದೆ ಅಂತ ನಮ್ಮ ಭಾವನೆ. ಸರ್, ಏನು ಉಳಿದ ಸಚಿವರ ಪಟ್ಟಿ 21ನೇ ತಾರೀಕಿಗೆ ಬಹಿರಂಗ ಪಡಿಸಬಹುದಾ ಸರ್? ಈಗ ಏನಾಗ್ತಾ ಇದೆ, 18ಕ್ಕೆ ಈಗ MLC ಚುನಾವಣೆ ಇರೋಂಥದ್ದು, ಅದು ಸುಸೂತ್ರವಾಗಿ ಆಗ್ಬೇಕು ಅಂತೇಳಿ ಎಲ್ಲಾನು ಸಹ ಪಕ್ಷದಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಆಗ್ತಾ ಇದೆ. ಅದು ಮುಗಿದ ನಂತರ ಇನ್ನು 2ನೇ ಪಟ್ಟಿ ಸಿದ್ಧತೆಯನ್ನು ಸಹ ಮಾಡ್ಕೊಳ್ತಾ ಇರೋಂಥದ್ದು ಎಲ್ಲಾನು ಸಹ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥದ್ದು. ಅದು ಅವರ ಒಂದು ಮನಸ್ಸಿನಲ್ಲಿ ಏನಿದೆ ಅಂತ ಅದು ಅವರೇ ತೀರ್ಮಾನ ಮಾಡೋದಾಗ್ತದೆ. ಸರ್, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಾಗಿ ಸುಧಾಕರ್ ಸರ್ ಇದ್ರು, ಅವರೇ ಕಂಟಿನ್ಯೂ ಆಗ್ಬೋದಾ, ಇಲ್ಲ ಅಂತ ಹೇಳಿದ್ರೆ ಹೊಸಬ್ರಿಗೆ ಏನಾದ್ರೂ ಅವಕಾಶ ಸಿಗ್ಬೋದಾ ಸರ್? ಸುಧಾಕರ್ ಅವರು ಕೊಟ್ಟಂತ ಅವಧಿಯಲ್ಲಿ ಸಾಕಷ್ಟು ಸಕ್ರಿಯವಾಗಿ, ಕ್ರಿಯಾಶೀಲವಾಗಿ ಎಲ್ಲರೂ ಸಹ ಜೊತೆಲಿ ತಗೊಂಡು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ಮೊದಲಿಗರಾಗಿ ನಿಂತ್ಕೊಂಡು ಸಾಕಷ್ಟು ಕೆಲಸನ ಮಾಡ್ಕೊಂಡು ಬಂದಿದ್ರು. ಮತ್ತೆ ರಾಜ್ಯಾದ್ಯಂತ ಅವರು ಕೊಟ್ಟಂತ ಖಾತೆನೂ ಸಹ ಸಮರ್ಪಕವಾಗಿ ನಿಭಾಯಿಸಿದ್ರು. ಆ ಖಾತೆಗೆ ಒಂದು ಹೊಸ ಹುರುಪು ಕೊಟ್ಟಿದ್ರು, ಸಾಕಷ್ಟು ಸಂಚಲನ ಸೃಷ್ಟಿ ಮಾಡೋ ರೀತಿ ಕೆಲಸ ಮಾಡಿದ್ರು. ಅದು ವರಿಷ್ಠರು ಮುಂದಿನ ದಿನಗಳಲ್ಲಿ ಅವ್ರನ್ನ ಉಳಿಸ್ಕೊಳ್ತಾರೋ ಇಲ್ಲ ಪಕ್ಷದ ಸಂಘಟನೆಗೆ ಬಳಸ್ಕೊಳ್ತಾರೋ ಅದೆಲ್ಲನೂ ಸಹ ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಆ ನಿಟ್ಟಿನಲ್ಲಿ ಅವ್ರಿಗೂ ಶುಭ ಆಗಲಿ. ಭವಿಷ್ಯದಲ್ಲಿ ಅವರ ಕಾರ್ಯಶೈಲಿ, ಅವರ ಒಂದು ಆಚಾರ ವಿಚಾರಗಳು ಎಲ್ಲನೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯವಶ್ಯಕ. ಅವ್ರನ್ನ ಸಕ್ರಿಯವಾಗಿ ಬಳಸ್ಕೊಳ್ತಾರೆ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಸರ್, ಶಿಡ್ಲಘಟ್ಟದಲ್ಲಿ ಕೆಲವು ದಿನಗಳಿಂದ ಒಂದು ಚರ್ಚೆ ಆಗ್ತಾ ಇದೆ. ಮಾವಿನಕಾಯಿ ಕೊಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ, ಅನುದಾನ ತಗೊಂಡ್ ಬರ್ಲಿ ಶಿಡ್ಲಘಟ್ಟಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಯಾವ ತರ ನೋಡ್ತೀರಿ ಸರ್ ತಾವು? ಈಗ ನೋಡಿ, ಈಗ ರೈತ ನಾವು ಬೆಳೆದಿರೋಂಥದ್ದನ್ನ, ಹಣ್ಣು ಬೆಳೆದು ತರಕಾರಿ ಬೆಳೆದು ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಕೊಡೋಂಥದ್ದು ನಮ್ಮ ಸಂಪ್ರದಾಯ, ನಮಗೆ ಗೊತ್ತಿರೋಂಥದ್ದು. ಹಾಗಾಗಿ ಈಗ ಅಧಿಕಾರದಲ್ಲಿರೋಂಥವ್ರು ಅನುದಾನ ತರೋಂಥದ್ದು ಆಗ್ಬೇಕು, ಅದು ಅವ್ರ ಜವಾಬ್ದಾರಿ. ನಮ್ಮ ಜವಾಬ್ದಾರಿನೂ ಸಹ ನಾನು ಪ್ರತಿಪಕ್ಷದ ಸ್ಥಾನದಲ್ಲಿರೋಂಥವ್ನು ಏನೆಲ್ಲ ಮಾಡ್ಬೋದು. CSR ಫಂಡ್ ತಂದಿದ್ದೇನೆ, ಟಾಯ್ಲೆಟ್ಸ್ ಕಟ್ಸಿದ್ದೀನಿ, ಕಂಪ್ಯೂಟರ್ ಲ್ಯಾಬ್ಸ್ ಅನುಷ್ಠಾನ ಮಾಡಿದ್ದೀನಿ ಶಾಲೆಗಳಲ್ಲಿ, ಸ್ಟೆಮ್ ಲ್ಯಾಬ್ಸ್ ಮಾಡಿಸ್ಕೊಟ್ಟಿದ್ದೀನಿ, ಕುಡಿಯೋ ನೀರಿನ ಪ್ಲಾಂಟ್ಸ್ ಮಾಡಿಸಿದ್ದೀನಿ CSR ಫಂಡ್ಸ್ ತಂದು. ಅದು ನನ್ನ ಕೈಯಲ್ಲಾದಷ್ಟು ವೈಯಕ್ತಿಕವಾಗಿ ನಾನು ಈ ತಾಲೂಕಿಗೆ ಮಾಡೋಂಥದ್ದು ಆಗ್ತಾ ಇದೆ. ಹಾಗಾಗಿ ಅಧಿಕಾರ ಈ ಬಾರಿ ಅವರ ಪಕ್ಷಕ್ಕೆ ಕೊಟ್ಟಿದೆ. JDS ಪಕ್ಷ ಇವತ್ತಿನ ದಿನ ಶಿಡ್ಲಘಟ್ಟದಲ್ಲಿ ಅಧಿಕಾರಕ್ಕೆ ಬಂದಿದೆ. ಇಲ್ಲಿನ ಮೊದಲನ ಪ್ರಜೆ, ಇಲ್ಲಿನ ಶಾಸಕರು, ಅವರ ಅನುಯಾಯಿಗಳವರು, ಏನು ಮಾತಾಡಿರೋಂಥವ್ರು, ಏನೋ ರೆಡ್ಡಿ ಅವರು ವಿಚಾರನ ಮರ್ತಿದಾರೋ. ಅಧಿಕಾರ ನನ್ನ ಮನೇಲಿ ಇದೆಯೋ ಅವ್ರ ಮನೇಲಿ ಇದೆಯೋ ಅಂತೇಳಿ ಅವ್ರನ್ನ ಮತ್ತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ವಿಚಾರ ಏನಂದ್ರೆ, ತಾವು ಬೆಳೆದಿರೋಂಥ ಹಣ್ಣನ್ನ ಜನಕ್ಕೆ ಹಂಚ್ತಾ ಇರೋಂಥದ್ದು ನೋಡಿದೆ, ನನಗೆ ಸಂತೋಷ ಆಯಿತು. ಅಟ್ಲೀಸ್ಟ್ ಹಂಚ್ಕೊಳ್ತಾ ಇದಾರಲ್ಲ ಅಂತೇಳಿ ನಾವು ಅದಕ್ಕೆ ಖುಷಿ ಪಡ್ತಾ ಇದ್ದೀವಿ. ಅವ್ರಿಗೆ ಶುಭ ಕೋರ್ತೀವಿ, ಒಳ್ಳೇದಾಗ್ಲಿ.